ದೇಶ ಸೇವೆ ಮಾಡಬೇಕು, ದೇಶದ ಸೈನ್ಯಕ್ಕೆ ಸೇರಬೇಕು ಎನ್ನುವಂಥ ಬೃಹತ್ ಆಸೆ ಹೊತ್ತಂಥ ಸಾವಿರಾರು ಅಭ್ಯರ್ಥಿಗಳು ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಡಿಸೆಂಬರ್ 8ರವರೆಗೆ ನಡೆಯುವಂಥ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದು ವಿವಿಧ ಸಾಹಸಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಇಡೀ ಸಾಹಸ ಪ್ರದರ್ಶನ ಮತ್ತು ಸೇನೆಗೆ ಸೇರಬೇಕಾದಾಗ ಮಾಡಬೇಕಾದ ದೈಹಿಕ ಕಸರತ್ತುಗಳು ಏನು ಎನ್ನುವುದನ್ನು ತೋರಿಸ್ತೀವಿ ಬನ್ನಿ. ಮೈ ಕೊರೆಯುವ ಚಳಿಯಲ್ಲಿಯೂ ಬೆಳಗಿನ ಜಾವ 4 ಗಂಟೆಯಿಂದಲೇ ಕ್ರೀಡಾಂಗಣ ಪ್ರವೇಶ. ಶತಾಯಗತಾಯ ನಿಗದಿತ ಸಮಯದಲ್ಲಿ ಗುರಿ ತಲುಪಲೇಬೇಕು ಎನ್ನುವ ಛಲ. ಸ್ವಲ್ಪದರಲ್ಲಿಯೇ ಅವಕಾಶ ಕಳೆದುಕೊಂಡವರ ನಿರಾಸೆ, ಗುರಿ ತಲುಪಿದವರ ಸಂಭ್ರಮದಲ್ಲಿ ಖುಷಿಯ ಭಾವ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಕೊಪ್ಪಳದಲ್ಲಿ ನಡೆಯುತ್ತಿರುವ ಅಗ್ನಿವೀರರ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ. ಈಗಾಗಲೇ ಆರಂಭವಾಗಿರುವ ರ್ಯಾಲಿ ಡಿಸೆಂಬರ್ 8ರ ತನಕ ನಡೆಯಲಿದ್ದು ಬೆಳಗಾವಿ, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳ ಅಭ್ಯರ್ಥಿಗಳು ಪಾಲ್ಗೊಂಡಿದ್ದಾರೆ. ನಾ ಈ ರ್ಯಾಲಿ ಸಂಬಂಧ ಸತತ ಒಂದು 6 ತಿಂಗಳ ಪ್ರಾಕ್ಟೀಸ್ ಮಾಡ್ಲತ್ತೀನಿ. ಏನೋ ಒಂದು ದೇಶ ಸೇವೆ ಮಾಡ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಐತಿ. ಇದರ ಸದುಪಯೋಗನ ಪಡ್ಕೋತೀನಿ ಅಂತ ಬಂದೀನಿ. ಒಂದು ಆಶಾಭಾವನೆ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಸಫಲನಾಗಿ ಹೋಗ್ತೀನಿ ಅನ್ನೋದು ಭರವಸೆ ಐತಿ. ಫಿಸಿಕಲಿ ಭಾಳ ಪರ್ಫೆಕ್ಟಾಗಿ ಮಾಡಿದೆ. ಅಂದರೆ ಚೆಸ್ಟ್ ಆಗ್ಬೋದು, ಲೆಗ್ ವರ್ಕೌಟ್ ಆಗ್ಬೋದು, ಎಲ್ಲ ಮಾಡಿದೆ ಫಿಸಿಕಲ್ ಸಂಬಂಧ. ಎಕ್ಸಾಮ್ ಬಂದು ಒಂದು 2 ತಿಂಗಳು ಪ್ರಾಕ್ಟೀಸ್ ಮಾಡಿದೆ. ಎಕ್ಸಾಮ್ ಒಂದು ಪಾಸ್ ಆಗಿದೆ. ಇವಾಗ ಆಲ್ಮೋಸ್ಟು ಫಿಸಿಕಲ್ ಅಂತೂ ಮೊದಲಿಂದ ನಾನು ತಯಾರು ಮಾಡ್ತಿದ್ದೆ ಓನಾಗಿ. ಮಾರ್ನಿಂಗು 2 ಅವರು, ಸಾಯಂಕಾಲ 2 ಅವರು ಕಷ್ಟಪಟ್ಟು ಫಿಸಿಕಲನ್ನು ತಯಾರು ಮಾಡಿದ್ದೀನಿ ಸರ್. 100 ಜನರ ಒಂದು ತಂಡವನ್ನು ರಚಿಸಿ ಮೊದಲು ಓಟದ ಸ್ಪರ್ಧೆ ನಡೆಸಲಾಗುತ್ತಿದ್ದು, ಸೇನಾ ನೇಮಕಾತಿ ನಿಯಮದ ಪ್ರಕಾರ 1600 ಮೀಟರ್ ಗುರಿಯನ್ನು 5 ನಿಮಿಷ 45 ಸೆಕೆಂಡ್ಗಳಲ್ಲಿ ಮುಟ್ಟಿದವರು ಮಾತ್ರ ಮುಂದಿನ ಫಿಟ್ನೆಸ್ ಪರೀಕ್ಷೆಗೆ ಅರ್ಹತೆ ಪಡೆದುಕೊಳ್ಳುತ್ತಾರೆ. ಯುವ ಮಾರ್ಗ ಉಚಿತ ಸೈನಿಕ ತರಬೇತಿ ಕಳೆದ 2 ತಿಂಗಳಿಂದ ಉಚಿತವಾಗಿ ಇಲ್ಲಿ ಸೈನಿಕ ತರಬೇತಿ ನೀಡ್ತಾ ಬಂದಿದೆ. ಒಟ್ಟಾರೆಯಾಗಿ ಬೆಳಗಾವಿ ಭಾಗದ ಮಕ್ಕಳಿಗೆ ನಾವು ಹೇಳೋದಾದಂದರೆ ಅಲ್ಲಿ ಮನೆಗೊಬ್ಬ ಸೈನಿಕ ಇರೋದು ಒಂದು ರೂಢಿ. ಬೆಳಗಾವಿ ವ್ಯವಹಾರಕ್ಕೆ 6 ಜಿಲ್ಲೆ ಬರುತ್ತೆ. 6 ಜಿಲ್ಲೆ ವಿದ್ಯಾರ್ಥಿಗಳು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಮಕ್ಕಳ ಫಿಸಿಕಲ್ ಲೆವೆಲ್ ತುಂಬ ಚೆನ್ನಾಗಿದೆ. ಒಳ್ಳೆ ಹಾರ್ಡ್ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಅವರು ಸಿದ್ಧವಾಗಿದ್ದಾರೆ. ಒಟ್ಟಾರೆಯಾಗಿ ಈ ಕೊಪ್ಪಳ ಜಿಲ್ಲೆ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಅಂದರೆ ಜಿಲ್ಲಾಧಿಕಾರಿಗಳು ಭಾಳ ಮುತುವರ್ಜಿ ವಹಿಸಿದ್ದಾರೆ. ಸೇನೆಯಲ್ಲಿ ಕರ್ತವ್ಯ ನಿರತರಾದಾಗ ದುರ್ಗಮ ಸ್ಥಳದಲ್ಲಿ ಎದುರಿಸಬೇಕಾದ ಸವಾಲುಗಳು, ಹೊಂದಿರಬೇಕಾದ ದೈಹಿಕ ಶಕ್ತಿ, ಕಂದಕಗಳನ್ನು ಜಿಗಿಯುವ ಸಾಮರ್ಥ್ಯ, ಹೀಗೆ ಸೈನಿಕನಿಗೆ ಇರಬೇಕಾದ ಎಲ್ಲ ಶಕ್ತಿಗಳ ಪರೀಕ್ಷೆಗಳನ್ನು ರ್ಯಾಲಿಯಲ್ಲಿ ಮಾಡಿಸಲಾಗುತ್ತಿದೆ. ಪ್ರತಿ ಅಭ್ಯರ್ಥಿಯು 9 ಅಡಿ ಕಂದಕ ಜಿಗಿಯುವುದು ಕಡ್ಡಾಯ. ಪುಷಪ್ ಮಾಡುತ್ತಲೇ ಸೇನಾ ನೇಮಕಾತಿ ಅಧಿಕಾರಿಗಳ ಸೂಚನೆಯಂತೆ ದೈಹಿಕ ಶಕ್ತಿ ಪ್ರದರ್ಶಿಸುವುದು, ಕಿರಿದಾದ ಜಾಗದಲ್ಲಿ ಸಮತೋಲಿತವಾಗಿ ನಡೆಯಬೇಕು, ಬಳಿಕ ಹೈ ಜಂಪ್ ಮಾಡಬೇಕು. ಹೀಗೆ ದೈಹಿಕ ಕ್ಷಮತೆ ಪರೀಕ್ಷೆಯಲ್ಲಿ ಉತ್ತೀರ್ಣವಾದ ಬಳಿಕ ಎತ್ತರ, ದೇಹದ ಅಗಲದ ಪರೀಕ್ಷೆ ನಡೆಯುತ್ತದೆ. ಅಂತಿಮವಾಗಿ ಆರೋಗ್ಯ ಪರೀಕ್ಷೆಯನ್ನು ನಡೆಸಿದ ಬಳಿಕವಷ್ಟೇ ನೇಮಕಾತಿ ಪ್ರಕ್ರಿಯೆ ಮುಗಿಯುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 384 ಮಕ್ಕಳು ಅವರಿಗೆ ಅವರು ಕಾಲ್ ಕೊಟ್ಟಿದ್ದಾರೆ. 5ನೇ ದಿವಸ ಅವರು ನಮ್ಮ ಕೊಪ್ಪಳ ಜಿಲ್ಲೆ ಪಾರ್ಟಿಸಿಪೆಂಟ್ಸ್ ಅವರು ಕೂಡ ಬರ್ತಾರೆ. ಸೊ ನಾವು ಈ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಅವರಿಗೆ, ಮಕ್ಕಳಿಗೆ ನಾವು ನಮ್ಮಿಂದ ಶುಭಾಶಯ ಹೇಳ್ತಾ ಅವರು ಎಲ್ಲರೂ ಸಫಲ ಆಗಲಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಸ್ವಲ್ಪ ಟ್ರೈನಿಂಗ್ನು ನಾವು ಪ್ರಾಕ್ಟೀಸ್ ಎಲ್ಲ ಅವರಿಗೆ ಮಾಡಿಸ್ಕೊಟ್ಟಿವಿ. ಅವ್ರಿಗೂ ಮತ್ತು ನಮ್ಮಿಂದ ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೇನೆ. ಈ ಹಿಂದೆ ನಡೆದ ಅಗ್ನಿವೀರರ ನೇಮಕಾತಿ ರ್ಯಾಲಿಯಲ್ಲಿ ಮೊದಲು ದೈಹಿಕ ಕ್ಷಮತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಿತ್ತು. ಬಳಿಕವಷ್ಟೇ ಲಿಖಿತ ಪರೀಕ್ಷೆಗೆ ಅವಕಾಶ ಸಿಗುತ್ತಿತ್ತು. ಆದರೆ ಈ ಬಾರಿ ಮೊದಲು ಲಿಖಿತ ಪರೀಕ್ಷೆ ನಡೆಸಲಾಗಿದೆ. ಈ ಪರೀಕ್ಷೆ ಎದುರಿಸಿದ 30,000ಕ್ಕೂ ಹೆಚ್ಚು ಅಭ್ಯರ್ಥಿಗಳಲ್ಲಿ 9,130 ಅಭ್ಯರ್ಥಿಗಳು ಫಿಟ್ನೆಸ್ ಪರೀಕ್ಷೆಗೆ ಅರ್ಹತೆ ಗಳಿಸಿದ್ದಾರೆ. ಫಿಟ್ನೆಸ್ ಪರೀಕ್ಷೆ ಮುಗಿದ 1-2 ತಿಂಗಳ ಒಳಗೆ ಫಲಿತಾಂಶ ಬರಲಿದ್ದು ಅವರಿಗೆ ಬೆಳಗಾವಿ ಸೇನಾ ಕೇಂದ್ರದಲ್ಲಿ ತರಬೇತಿ ನೀಡಲಾಗುತ್ತದೆ. ಅಲ್ಲಿ ಅವರಿಗೆ ಸೇನೆಯ ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತದೆ. ಅಗ್ನಿವೀರರ ನೇಮಕದ ಜೊತೆಗೆ ಸೇನೆಯ ತಾಂತ್ರಿಕ ತಂಡಕ್ಕೆ 296, ಕಚೇರಿ ಸಹಾಯಕರ ಹುದ್ದೆಗೆ 27, ಸ್ಟೋರ್ ಕೀಪರ್ ಟೆಕ್ನಿಕಲ್ 203 ಮತ್ತು ಕಚೇರಿ ಸಿಬ್ಬಂದಿ 16 ಹುದ್ದೆಗಳಿಗೆ ಇದೇ ರ್ಯಾಲಿಯಲ್ಲಿ ನೇಮಕಾತಿ ಪ್ರಕ್ರಿಯೆಯು ಡಿಸೆಂಬರ್ 6ರಂದು ನಡೆಯುತ್ತದೆ.
ಇವುಗಳಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಭಾಗವಹಿಸುವ ಅವಕಾಶವಿದೆ.